ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರಾವಧಿಯಲ್ಲಿ ಇದ್ದ ಸಂದರ್ಭದಲ್ಲಿ ಸಚಿವರಾಗಿದ್ದಂಥವರು ಯಲ್ಲಪುರ ಶಾಸಕರಾಗಿರುವಂಥ ಶಿವರಾಮ್ ಹೆಬ್ಬಾರ್ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆಂಬ ಹಿನ್ನೆಲೆಯಲ್ಲಿ ಅವರಿಗೆ ಈಗಾಗಲೇ ಪಕ್ಷದ ಹೈಕಮಾಂಡ್ ನೋಟಿಸ್ ಕೂಡ ನೀಡಿರುವಂಥದ್ದು. ಸ್ವತಃ ಹೆಬ್ಬಾರ್ ಅವರು ನಮ್ಮ ಜೊತೆಗಿರೋ ಮಾತಾಡ್ಸೋಣ. ಸರ್, ಈಗ ಈ ಹಿಂದೆ ಅಂದರೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಹಿನ್ನೆಲೆಯಲ್ಲಿ ಪಕ್ಷ ತಮಗೆ ನೋಟಿಸನ್ನು ನೀಡಿರುವಂಥದ್ದು, ಮೊದಲ ಪ್ರತಿಕ್ರಿಯೆ. ಭಾರತೀಯ ಜನತಾ ಪಾರ್ಟಿ ನಿನ್ನೆ ರಾತ್ರಿ ನನ್ನ ಮೇಲ್ನಲ್ಲಿ ಶಿಸ್ತಿನ ಕ್ರಮಕ್ಕಾಗಿ ನೋಟಿಸನ್ನು ಇಶ್ಯೂ ಮಾಡಿದೆ. ನೋಟಿಸ್ ತಲುಪಿದೆ, ನೋಟಿಸ್ ನೋಡಿದ್ದೀನಿ. 72 ಗಂಟೆ ಅವಧಿಯೊಳಗೆ ಉತ್ತರ ಕೊಡಬೇಕು ಅಂತ ನೋಟಿಸ್ನಲ್ಲಿ ಹೇಳಿದ್ದಾರೆ. ಅದಂತೆ ಅವ್ರು ಕೊಟ್ಟಂಥ ಗಡುವಿನೊಳಗೆ ಉತ್ತರವನ್ನು ಕೊಡ್ತೀವಿ. ನನಗಾಗಿರ್ತಕ್ಕಂಥ ಆಶ್ಚರ್ಯ ಮತ್ತೇನಲ್ಲ. ಯಾವ್ಯಾವ ಪಕ್ಷ ಅಧ್ಯಕ್ಷರಿಗೆ ಪಕ್ಷಕ್ಕಾಗಿ ಏನೆಲ್ಲ ಮಾತಾಡಿದ್ದು ಕಳೆದ 6 ತಿಂಗಳಿಂದ ಪುಂಖಾನುಪುಂಖವಾಗಿ ಮಾತಾಡಿದರು. ಅವು ಏನು ಆಗೋದಿಲ್ಲ. ಆದರೆ ಅವರನ್ನು ಉಳಿಸ್ಬೇಕು ಅನ್ನೋ ಮದುವೆಯಿಂದ ನಮ್ಮ ಹರಿಯಾರ ಅವನ ಮೇಲೆ ನೋಟಿಸ್ ಮಾಡ್ತಾರೆ. ಯಾವ ರೇಣುಕಾಚಾರ್ಯ ಭಾಳ ಜನ ರಕ್ಷಣೆ ಪಾಪ ಯಾರನ್ನೋ ರಕ್ಷಣೆ ಮಾಡಬೇಕು ಅಂತೇಳಿ ಗುದ್ದಾಡಲ್ಲ. ರೇಣುಕಾಚಾರ್ಯ ಮೇಲೆ ಕಟ್ಟದ ಮೇಲೆ ನೋಟಿಸ್ ಆಗುತ್ತೆ. ಅವ್ನು ಯಾವ ಉಳಿಸ್ಬೇಕು ಅಂತ ಪ್ರಯತ್ನ ಪಟ್ಟು ಅವ್ರ ಮೇಲೆ ಏನೂ ಆಗಲ್ಲ. ಏನರ್ಥ? ಜೈ ಹಾಕೋನೇ ಬೇರೆ, ಜಿಲೇಬಿ ತಿನ್ನೋನೇ ಬೇರೆ, ಜೈಲಿಗೆ ಹೋಗೋನೇ ಬೇರೆ. ಜೈಲಿಗೆ ಹೋಗೋ ಸಾಲ ಅನೇಕ ಜನ ಸೇರಿಕೊಂಡಿದ್ದೀವಿ ಈ ಕೇಸ್ನಲ್ಲಿ. ನಡೀಲಿ. ಪಕ್ಷದಲ್ಲೂ ಪಕ್ಷಪಾತ ಆಗ್ತಾ ಇದೆ. ಬಿಜೆಪಿ ಪಕ್ಷದಲ್ಲೂ ಪಕ್ಷಪಾತ ಆಗ್ತಾ ಇದೆ. ಎಲ್ಲವೂ ಗೊತ್ತಾಗತ್ತೆ. ಯಾರಿಗೆ ಗೊತ್ತಾಗಲ್ಲ? ಏನೆಲ್ಲ ಮಾತಾಡಿದ್ವಿ, ಏನು ಮಾತಾಡಿಲ್ಲ. ಸಮಾಜದ ಮುಂದಿದೆ, ನಿಮ್ಮ ಮುಂದಿದೆ, ಎಲ್ಲ ಮೀಡಿಯಾದಲ್ಲಿದೆ. ನಾವೇನು ಮಾತಾಡಿದ್ದೀವಿ, ಏನು ಬಿಟ್ಟಿದ್ದೀವಿ, ಏನು ಆರೋಪ. ಕಾಂಗ್ರೆಸ್ ಮಂತ್ರಿಗಳನ್ನ ಭೇಟಿಯಾಗಿದ್ದೇವೆ, ಆಗಿದ್ದೀವಿ, ಇವತ್ತು ಭೇಟಿಯಾಗಿದ್ದೇವೆ. ಐ ಆಮ್ ಎ ಪಾರ್ಟ್ ಆಫ್ ದ ಗೌರ್ಮೆಂಟ್, ಐ ಆಮ್ ನಾಟ್ ಎ ಪಾರ್ಟ್ ಆಫ್ ದ ಪಾರ್ಟಿ. ನಾನು ಸ್ವಲ್ಪ ಸರ್ಕಾರದಲ್ಲಿ 224 ಜನ ನಾವು ಪ್ರತಿನಿಧಿ. ನನಗೆ ಸರ್ಕಾರದಲ್ಲಿ ಬೇರೆ ಪಕ್ಷಕ್ಕೆ ಬೇರೆ ಮಂತ್ರಿ ಇಲ್ಲ. ನನ್ನ ಕ್ಷೇತ್ರ ಅಭಿವೃದ್ಧಿ ಆಗುವಾಗ ಮಂತ್ರಿಗಳಿದ್ದರೆ ಹೋಗಲೇಬೇಕು. ನಾನು ಮಂತ್ರಿ ಇದ್ದಾಗ ಅನೇಕ ಜನ ಕಾಂಗ್ರೆಸ್ನ ನಾನು ಇದ್ದರೆ ಬರ್ತಿದ್ವಲ್ಲ. ಅದು ಪಕ್ಷ ಅಂತ ಹೇಳೋದಕ್ಕಾಗತ್ತಾ? ಅದು ಪಕ್ಷ ವಿರೋಧಿ ಅಂತ ಹೇಳೋದಕ್ಕಾಗತ್ತಾ? ನಾವೇನು ಕಾಂಗ್ರೆಸ್ ಪಕ್ಷದ ಬಹು ಭಾಷಣ ಮಾಡಿದ್ದೇನಾ? ಕಾಂಗ್ರೆಸ್ ಪಕ್ಷ ವೇದಿಕೆಯಲ್ಲಿ ಹತ್ತಿದ್ದೇನಾ? ಹಾಗಾಗಿ ನಾನು ಸ್ಪಷ್ಟತೆ ಉತ್ತರವನ್ನು ಕಳಿಸ್ತೀವಿ. ಸರ್, ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಮ್ಮ ಪುತ್ರ ವಿವೇಕ್ ಅವರು ಕೂಡ ಅದು ಪಕ್ಷ ಕಾಂಗ್ರೆಸ್ ಅನ್ನು ಸೇರ್ಪಡೆ. ಯಾಕೆ ಸೇರಬಾರ್ದು? ಅದು ಫಂಡಾಮೆಂಟಲ್ ರೈಟ್ಸ್, ಅಷ್ಟೇ ಡೆಮಾಕ್ರಸಿ. 21 ವರ್ಷದ ನಂತರದಲ್ಲಿ ಯಾವ್ಯಾವ ಏನೆಲ್ಲ ಈ ದೇಶದಲ್ಲಿ ಎಷ್ಟು ಕಡೆ ಇಲ್ಲ ಇವು. ರಾಜಮಾತೆ ವಿಜಯರಾವ್ ಸಿಂಧ್ಯಾ ಎಲ್ಲಿದ್ದು, ಮಾಧವರಾವ್ ಸಿಂಧ್ಯಾ ಎಲ್ಲಿದ್ದು, ಪೈಲಟ್ ಎಲ್ಲಿದ್ದು, ಸಚಿನ್ ಪೈಲಟ್ ಎಲ್ಲಿದ್ದು, ಇಂಥ 100 ಉದಾಹರಣೆ ಕೊಡ್ತೇನೆ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು. ನಾನು ತಂದೆಯವರೇ ಸೂಚನೆ ಕೊಟ್ಟಿದ್ದರಿಂದ ಮಗ ಹೋಗಿದ್ದಾರೆ ಅಂದ್ಕೊಳ್ಳೋದು ಏನು ಬೇಕಾದರೂ ಅಂದ್ಕೋಬೋದು. ಸರ್, ಮುಂದಿನ ನಡೆ ಏನು ಸರ್? ನೋಟಿಸಿಗೆ ಉತ್ತರ ಕೊಡ್ತೀವಿ. ಅವು ಏನು ಕ್ರಮ ತೊಗೊಳ್ತಾ ಅದ್ರ ಮೇಲೆ ನಿರ್ಣಯ ಮಾಡ್ತೀವಿ. ಇವಿಷ್ಟು ಯಲ್ಲಾಪುರ ಶಾಸಕರಾಗಿರುವಂಥ ಶಿವರಾಮ್ ಹೆಬ್ಬಾರ್ ಹೇಳುವಂಥ ಮಾತು. ಒಟ್ಟಿನಲ್ಲಿ ಬಿಜೆಪಿ ಪಕ್ಷದಿಂದ ಈಗಾಗಲೇ ನನಗೆ ನೋಟಿಸ್ ಬಂದಿದೆ. 72 ಗಂಟೆ ಒಳಗಡೆ ಉತ್ತರ ನೀಡುವಂತೆ ತಿಳಿಸಲಾಗಿದೆ. ಹೀಗಾಗಿ ನಾನು ಉತ್ತರವನ್ನು ನೀಡ್ತೇನೆ, ಮುಂದಿನ ನಿರ್ಧಾರವನ್ನು ಆಮೇಲೆ ಮಾಡ್ತೇನೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರಾವಧಿಯಲ್ಲಿ ಇದ್ದ ಸಂದರ್ಭದಲ್ಲಿ ಸಚಿವರಾಗಿದ್ದಂಥವರು ಯಲ್ಲಪುರ ಶಾಸಕರಾಗಿರುವಂಥ ಶಿವರಾಮ್ ಹೆಬ್ಬಾರ್ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆಂಬ ಹಿನ್ನೆಲೆಯಲ್ಲಿ ಅವರಿಗೆ ಈಗಾಗಲೇ ಪಕ್ಷದ ಹೈಕಮಾಂಡ್ ನೋಟಿಸ್ ಕೂಡ ನೀಡಿರುವಂಥದ್ದು. ಸ್ವತಃ ಹೆಬ್ಬಾರ್ ಅವರು ನಮ್ಮ ಜೊತೆಗಿರೋ ಮಾತಾಡ್ಸೋಣ. ಸರ್, ಈಗ ಈ ಹಿಂದೆ ಅಂದರೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಹಿನ್ನೆಲೆಯಲ್ಲಿ ಪಕ್ಷ ತಮಗೆ ನೋಟಿಸನ್ನು ನೀಡಿರುವಂಥದ್ದು, ಮೊದಲ ಪ್ರತಿಕ್ರಿಯೆ. ಭಾರತೀಯ ಜನತಾ ಪಾರ್ಟಿ ನಿನ್ನೆ ರಾತ್ರಿ ನನ್ನ ಮೇಲ್ನಲ್ಲಿ ಶಿಸ್ತಿನ ಕ್ರಮಕ್ಕಾಗಿ ನೋಟಿಸನ್ನು ಇಶ್ಯೂ ಮಾಡಿದೆ. ನೋಟಿಸ್ ತಲುಪಿದೆ, ನೋಟಿಸ್ ನೋಡಿದ್ದೀನಿ. 72 ಗಂಟೆ ಅವಧಿಯೊಳಗೆ ಉತ್ತರ ಕೊಡಬೇಕು ಅಂತ ನೋಟಿಸ್ನಲ್ಲಿ ಹೇಳಿದ್ದಾರೆ. ಅದಂತೆ ಅವ್ರು ಕೊಟ್ಟಂಥ ಗಡುವಿನೊಳಗೆ ಉತ್ತರವನ್ನು ಕೊಡ್ತೀವಿ. ನನಗಾಗಿರ್ತಕ್ಕಂಥ ಆಶ್ಚರ್ಯ ಮತ್ತೇನಲ್ಲ. ಯಾವ್ಯಾವ ಪಕ್ಷ ಅಧ್ಯಕ್ಷರಿಗೆ ಪಕ್ಷಕ್ಕಾಗಿ ಏನೆಲ್ಲ ಮಾತಾಡಿದ್ದು ಕಳೆದ 6 ತಿಂಗಳಿಂದ ಪುಂಖಾನುಪುಂಖವಾಗಿ ಮಾತಾಡಿದರು. ಅವು ಏನು ಆಗೋದಿಲ್ಲ. ಆದರೆ ಅವರನ್ನು ಉಳಿಸ್ಬೇಕು ಅನ್ನೋ ಮದುವೆಯಿಂದ ನಮ್ಮ ಹರಿಯಾರ ಅವನ ಮೇಲೆ ನೋಟಿಸ್ ಮಾಡ್ತಾರೆ. ಯಾವ ರೇಣುಕಾಚಾರ್ಯ ಭಾಳ ಜನ ರಕ್ಷಣೆ ಪಾಪ ಯಾರನ್ನೋ ರಕ್ಷಣೆ ಮಾಡಬೇಕು ಅಂತೇಳಿ ಗುದ್ದಾಡಲ್ಲ. ರೇಣುಕಾಚಾರ್ಯ ಮೇಲೆ ಕಟ್ಟದ ಮೇಲೆ ನೋಟಿಸ್ ಆಗುತ್ತೆ. ಅವ್ನು ಯಾವ ಉಳಿಸ್ಬೇಕು ಅಂತ ಪ್ರಯತ್ನ ಪಟ್ಟು ಅವ್ರ ಮೇಲೆ ಏನೂ ಆಗಲ್ಲ. ಏನರ್ಥ? ಜೈ ಹಾಕೋನೇ ಬೇರೆ, ಜಿಲೇಬಿ ತಿನ್ನೋನೇ ಬೇರೆ, ಜೈಲಿಗೆ ಹೋಗೋನೇ ಬೇರೆ. ಜೈಲಿಗೆ ಹೋಗೋ ಸಾಲ ಅನೇಕ ಜನ ಸೇರಿಕೊಂಡಿದ್ದೀವಿ ಈ ಕೇಸ್ನಲ್ಲಿ. ನಡೀಲಿ. ಪಕ್ಷದಲ್ಲೂ ಪಕ್ಷಪಾತ ಆಗ್ತಾ ಇದೆ. ಬಿಜೆಪಿ ಪಕ್ಷದಲ್ಲೂ ಪಕ್ಷಪಾತ ಆಗ್ತಾ ಇದೆ. ಎಲ್ಲವೂ ಗೊತ್ತಾಗತ್ತೆ. ಯಾರಿಗೆ ಗೊತ್ತಾಗಲ್ಲ? ಏನೆಲ್ಲ ಮಾತಾಡಿದ್ವಿ, ಏನು ಮಾತಾಡಿಲ್ಲ. ಸಮಾಜದ ಮುಂದಿದೆ, ನಿಮ್ಮ ಮುಂದಿದೆ, ಎಲ್ಲ ಮೀಡಿಯಾದಲ್ಲಿದೆ. ನಾವೇನು ಮಾತಾಡಿದ್ದೀವಿ, ಏನು ಬಿಟ್ಟಿದ್ದೀವಿ, ಏನು ಆರೋಪ. ಕಾಂಗ್ರೆಸ್ ಮಂತ್ರಿಗಳನ್ನ ಭೇಟಿಯಾಗಿದ್ದೇವೆ, ಆಗಿದ್ದೀವಿ, ಇವತ್ತು ಭೇಟಿಯಾಗಿದ್ದೇವೆ. ಐ ಆಮ್ ಎ ಪಾರ್ಟ್ ಆಫ್ ದ ಗೌರ್ಮೆಂಟ್, ಐ ಆಮ್ ನಾಟ್ ಎ ಪಾರ್ಟ್ ಆಫ್ ದ ಪಾರ್ಟಿ.
ನಾನು ಸ್ವಲ್ಪ ಸರ್ಕಾರದಲ್ಲಿ 224 ಜನ ನಾವು ಪ್ರತಿನಿಧಿ. ನನಗೆ ಸರ್ಕಾರದಲ್ಲಿ ಬೇರೆ ಪಕ್ಷಕ್ಕೆ ಬೇರೆ ಮಂತ್ರಿ ಇಲ್ಲ. ನನ್ನ ಕ್ಷೇತ್ರ ಅಭಿವೃದ್ಧಿ ಆಗುವಾಗ ಮಂತ್ರಿಗಳಿದ್ದರೆ ಹೋಗಲೇಬೇಕು. ನಾನು ಮಂತ್ರಿ ಇದ್ದಾಗ ಅನೇಕ ಜನ ಕಾಂಗ್ರೆಸ್ ನಾನು ಇದ್ದರೆ ಬರ್ತಿದ್ವಲ್ಲ. ಅದು ಪಕ್ಷ ಅಂತ ಹೇಳೋದಕ್ಕಾಗತ್ತಾ? ಅದು ಪಕ್ಷ ವಿರೋಧಿ ಅಂತ ಹೇಳೋದಕ್ಕಾಗತ್ತಾ? ನಾವೇನು ಕಾಂಗ್ರೆಸ್ ಪಕ್ಷದ ಬಹು ಭಾಷಣ ಮಾಡಿದ್ದೇನಾ? ಕಾಂಗ್ರೆಸ್ ಪಕ್ಷ ವೇದಿಕೆಯಲ್ಲಿ ಹತ್ತಿದ್ದೇನಾ? ಹಾಗಾಗಿ ನಾವು ಸ್ಪಷ್ಟತೆ ಉತ್ತರವನ್ನು ಕಳಿಸ್ತೀವಿ. ಸರ್, ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಮ್ಮ ಪುತ್ರ ವಿವೇಕ್ ಅವರು ಕೂಡ ಅದು ಪಕ್ಷ ಕಾಂಗ್ರೆಸ್ ಅನ್ನು ಸೇರ್ಪಡೆ. ಯಾಕೆ ಸೇರಬಾರ್ದು? ಅದು ಫಂಡಾಮೆಂಟಲ್ ರೈಟ್ಸ್, ಅಷ್ಟೇ ಡೆಮಾಕ್ರಸಿ. 21 ವರ್ಷ ನಂತರದಲ್ಲಿ ಯಾವ್ಯಾವ ಏನೆಲ್ಲ ನಿರ್ಣಯ ಈ ದೇಶದಲ್ಲಿ ಏನು ಎಷ್ಟು ಕಡೆ ಇಲ್ಲ. ಇವು ರಾಜಮಾತೆ ವಿಜಯರಾಜ್ ಸಿಂಧ್ಯಾ ಎಲ್ಲಿದ್ದು, ಮಾಧವರಾವ್ ಸಿಂಧ್ಯಾ ಎಲ್ಲಿದ್ದು, ಪೈಲಟ್ ಎಲ್ಲಿದ್ದು, ಸಚಿನ್ ಪೈಲಟ್ ಎಲ್ಲಿದ್ದು, ಇಂಥ ನೂರಾರು ಉದಾಹರಣೆ ಕೊಡ್ತೇನೆ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು. ನಾನು ತಂದೆಯವರೇ ಸೂಚನೆ ಕೊಟ್ಟಿದ್ದರಿಂದ ಮಗ ಹೋಗಿದ್ದಾರೆ ಅಂತ ಹೇಳಿ ಅಂದ್ಕೊಳ್ಳೋದು ಏನು ಬೇಕಾದರೂ ಅಂದ್ಕೋಬೋದು. ಸರ್, ಮುಂದಿನ ನಡೆ ಏನು ಸರ್? ನೋಟಿಸಿಗೆ ಉತ್ತರ ಕೊಡ್ತೀವಿ. ಅವು ಏನು ಕ್ರಮ ತೊಗೊಳ್ತಾ ಅದ್ರ ಮೇಲೆ ನಿರ್ಣಯ ಮಾಡ್ತೀವಿ. ಇವಿಷ್ಟು ಯಲ್ಲಾಪುರ ಶಾಸಕರಾಗಿರುವಂಥ ಶಿವರಾಮ ಹೆಬ್ಬಾರ್ ಹೇಳುವಂಥ ಮಾತು. ಒಟ್ಟಿನಲ್ಲಿ BJP ಪಕ್ಷದಿಂದ ಈಗಾಗಲೇ ನನಗೆ ನೋಟಿಸ್ ಬಂದಿದೆ. 72 ಗಂಟೆ ಒಳಗಡೆ ಉತ್ತರ ನೀಡುವಂತೆ ತಿಳಿಸಲಾಗಿದೆ. ಹೀಗಾಗಿ ನಾನು ಉತ್ತರವನ್ನು ನೀಡ್ತೇನೆ, ಮುಂದಿನ ನಿರ್ಧಾರವನ್ನು ಆಮೇಲೆ ಮಾಡ್ತೇನೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಈ ಹಿಂದೆ BJP ಸರ್ಕಾರ ಅಧಿಕಾರಾವಧಿಯಲ್ಲಿ ಇದ್ದ ಸಂದರ್ಭದಲ್ಲಿ ಸಚಿವರಾಗಿದ್ದಂಥವರು ಯಲ್ಲಾಪುರ ಶಾಸಕರಾಗಿರುವಂಥ ಶಿವರಾಮ ಹೆಬ್ಬಾರ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆಂಬ ಹಿನ್ನೆಲೆಯಲ್ಲಿ ಅವರಿಗೆ ಈಗಾಗಲೇ ಪಕ್ಷದ ಹೈಕಮಾಂಡ್ ನೋಟಿಸ್ ಕೂಡ ನೀಡಿರುವಂಥದ್ದು. ಸ್ವತಃ ಹೆಬ್ಬಾರ್ ಅವರು ನಮ್ಮ ಜೊತೆಗಿರೋ ಮಾತಾಡ್ಸೋಣ. ಸರ್, ಈಗ ಈ ಹಿಂದೆ ಅಂದರೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಹಿನ್ನೆಲೆಯಲ್ಲಿ ಪಕ್ಷ ತಮಗೆ ನೋಟಿಸನ್ನು ನೀಡಿರುವಂಥದ್ದು. ಮೊದಲ ಪ್ರತಿಕ್ರಿಯೆ. ಭಾರತೀಯ ಜನತಾ ಪಾರ್ಟಿ ನಿನ್ನೆ ರಾತ್ರಿ ನನ್ನ ಮೇಲ್ನಲ್ಲಿ ಶಿಸ್ತಿನ ಕ್ರಮಕ್ಕಾಗಿ ನೋಟಿಸನ್ನು ಇಶ್ಯೂ ಮಾಡಿದೆ. ನೋಟಿಸ್ ತಲುಪಿದೆ, ನೋಟಿಸ್ ನೋಡಿದ್ದೀನಿ. 72 ಗಂಟೆ ಅವಧಿಯೊಳಗೆ ಉತ್ತರ ಕೊಡಬೇಕು ಅಂತ ನೋಟಿಸ್ನಲ್ಲಿ ಹೇಳಿದ್ದಾರೆ. ಅದಂತೆ ಅವ್ರು ಕೊಟ್ಟಂಥ ಗಡುವಿನೊಳಗೆ ಉತ್ತರವನ್ನು ಕೊಡ್ತೀವಿ. ನನಗಾಗಿರ್ತಕ್ಕಂಥ ಆಶ್ಚರ್ಯ ಮತ್ತೇನಲ್ಲ. ಯಾವ್ಯಾವ ಪಕ್ಷದ ಅಧ್ಯಕ್ಷರಿಗೆ ಪಕ್ಷಕ್ಕಾಗಿ ಏನೆಲ್ಲ ಮಾತಾಡಿದೋ ಕಳೆದ 6 ತಿಂಗಳಿಂದ ಪುಂಖಾನುಪುಂಖವಾಗಿ ಮಾತಾಡಿದರು. ಅವು ಏನು ಆಗೋದಿಲ್ಲ. ಆದರೆ ಅವರನ್ನು ಉಳಿಸ್ಬೇಕು ಅನ್ನೋ ಮದುವೆಯಿಂದ ನಮ್ಮ ಹರಿಯಾರ ಅವನ ಮೇಲೆ ನೋಟಿಸ್ ಮಾಡ್ತಾರೆ. ಯಾವ ರೇಣುಕಾಚಾರ್ಯ ಭಾಳ ಜನ ರಕ್ಷಣೆ ಪಾಪ ಯಾರನ್ನೋ ರಕ್ಷಣೆ ಮಾಡಬೇಕು ಅಂತೇಳಿ ಗುದ್ದಾಡಲ್ಲ. ರೇಣುಕಾಚಾರ್ಯ ಮೇಲೆ ಕಟ್ಟದ ಮೇಲೆ ನೋಟಿಸ್ ಆಗುತ್ತೆ. ನಾವು ಯಾವ ಉಳಿಸ್ಬೇಕು ಅಂತ ಪ್ರಯತ್ನ ಪಟ್ಟು ಅವ್ರ ಮೇಲೆ ಏನೂ ಆಗಲ್ಲ. ಏನಾಗುತ್ತ? ಜೈ ಹಾಕೋನೇ ಬೇರೆ, ಜಿಲೇಬಿ ತಿನ್ನೋನೇ ಬೇರೆ, ಜೈಲಿಗೆ ಹೋಗೋನೇ ಬೇರೆ. ಜೈಲಿಗೆ ಹೋಗೋ ಸಾಲ ಅನೇಕ ಜನ ಸೇರ್ಕೊಂಡಿದ್ದೀವಿ ಈ ಕೇಸ್ನಲ್ಲಿ. ನಡೀಲಿ. ಸರಿಗ ಪಕ್ಷದಲ್ಲೂ ಪಕ್ಷಪಾತ ಆಗ್ತಾ ಇದೆ. ಹಾಂ, BJP ಪಕ್ಷದಲ್ಲೂ ಪಕ್ಷಪಾತ ಆಗ್ತಾ ಇದೆ. ಅದು ಎಲ್ಲವೂ ಗೊತ್ತಾಗತ್ತೆ. ಯಾರಿಗೆ ಗೊತ್ತಾಗಲ್ಲ? ಏನೆಲ್ಲ ಮಾತಾಡಿದ್ವಿ, ಏನು ಮಾತಾಡಿಲ್ಲ. ಸಮಾಜದ ಮುಂದಿದೆ, ನಿಮ್ಮ ಮುಂದಿದೆ, ಎಲ್ಲ ಮೀಡಿಯಾದಲ್ಲಿದೆ. ನಾವೇನು ಮಾತಾಡಿದ್ದೀವಿ, ಏನು ಬಿಟ್ಟಿದ್ದೀವಿ, ಏನು ಆರೋಪ? ಕಾಂಗ್ರೆಸ್ ಮಂತ್ರಿಗಳನ್ನ ಭೇಟಿಯಾಗಿದ್ದೇವೆ, ಇವತ್ತು ಭೇಟಿಯಾಗಿದ್ದೇವೆ. ಐ ಆಮ್ ಎ ಪಾರ್ಟ್ ಆಫ್ ದ ಗೌರ್ಮೆಂಟ್, ಐ ಆಮ್ ನಾಟ್ ಎ ಪಾರ್ಟ್ ಆಫ್ ದ ಪಾರ್ಟಿ. ನಾನು ಸ್ವಲ್ಪ ಸರ್ಕಾರದಲ್ಲಿ 224 ಜನ ನಾವು ಪ್ರತಿನಿಧಿ. ನನಗೆ ಸರ್ಕಾರದಲ್ಲಿ ಬೇರೆ ಪಕ್ಷಕ್ಕೆ ಬೇರೆ ಮಂತ್ರಿ ಇಲ್ಲ. ನನ್ನ ಕ್ಷೇತ್ರ ಅಭಿವೃದ್ಧಿ ಆಗುವಾಗ ಮಂತ್ರಿಗಳಿದ್ದರೆ ಹೋಗಲೇಬೇಕು. ನಾನು ಮಂತ್ರಿ ಇದ್ದಾಗ ಅನೇಕ ಜನ ಕಾಂಗ್ರೆಸ್ ನಾನು ಇದ್ದರೆ ಬರ್ತಿದ್ವಲ್ಲ. ಅದು ಪಕ್ಷ ಅಂತ ಹೇಳೋದಕ್ಕಾಗತ್ತಾ? ಅದು ಪಕ್ಷ ವಿರೋಧಿ ಅಂತ ಹೇಳೋದಕ್ಕಾಗತ್ತಾ? ನಾವೇನು ಕಾಂಗ್ರೆಸ್ ಪಕ್ಷದ ಬಹು ಭಾಷಣ ಮಾಡಿದ್ದೇನಾ? ಕಾಂಗ್ರೆಸ್ ಪಕ್ಷ ವೇದಿಕೆಯಲ್ಲಿ ಹತ್ತಿದ್ದೇನಾ? ಹಾಗಾಗಿ ನಾವು ಸ್ಪಷ್ಟತೆ ಉತ್ತರವನ್ನು ಕಳಿಸ್ತೀವಿ. ಸರ್, ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಮ್ಮ ಪುತ್ರ ವಿವೇಕ್ ಅವರು ಕೂಡ ಅದು ಪಕ್ಷ ಕಾಂಗ್ರೆಸ್ ಅನ್ನು ಸೇರ್ಪಡೆ. ಯಾಕೆ ಸೇರಬಾರ್ದು? ಅದು ಫಂಡಾಮೆಂಟಲ್ ರೈಟ್ಸ್, ಅಷ್ಟೇ ಡೆಮಾಕ್ರಸಿ. 21 ವರ್ಷ ನಂತರದಲ್ಲಿ ಯಾವ್ಯಾವ ಏನೆಲ್ಲ ನಿರ್ಣಯ ಈ ದೇಶದಲ್ಲಿ ಏನು ಎಷ್ಟು ಕಡೆ ಇಲ್ಲ. ಇವು ರಾಜಮಾತೆ ವಿಜಯರಾಜ್ ಸಿಂಧ್ಯಾ ಎಲ್ಲಿದ್ದು, ಮಾಧವರಾವ್ ಸಿಂಧ್ಯಾ ಎಲ್ಲಿದ್ದು, ಪೈಲಟ್ ಎಲ್ಲಿದ್ದು, ಸಚಿನ್ ಪೈಲಟ್ ಎಲ್ಲಿದ್ದು, ಇಂಥ ನೂರಾರು ಉದಾಹರಣೆ ಕೊಡ್ತೇನೆ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು. ನಾನು ತಂದೆಯವರೇ ಸೂಚನೆ ಕೊಟ್ಟಿದ್ದರಿಂದ ಮಗ ಹೋಗಿದ್ದಾರೆ ಅಂತ ಹೇಳಿ ಅಂದ್ಕೊಳ್ಳೋದು ಏನು ಬೇಕಾದರೂ ಅಂದ್ಕೋಬೋದು. ಸರ್, ಮುಂದಿನ ನಡೆ ಏನು ಸರ್? ನೋಟಿಸಿಗೆ ಉತ್ತರ ಕೊಡ್ತೀವಿ. ಅವು ಏನು ಕ್ರಮ ತೊಗೊಳ್ತಾ ಅದ್ರ ಮೇಲೆ ನಿರ್ಣಯ ಮಾಡ್ತೀವಿ. ಇವಿಷ್ಟು ಯಲ್ಲಾಪುರ ಶಾಸಕರಾಗಿರುವಂಥ ಶಿವರಾಮ ಹೆಬ್ಬಾರ್ ಹೇಳುವಂಥ ಮಾತು. ಒಟ್ಟಿನಲ್ಲಿ BJP ಪಕ್ಷದಿಂದ ಈಗಾಗಲೇ ನನಗೆ ನೋಟಿಸ್ ಬಂದಿದೆ. 72 ಗಂಟೆ ಒಳಗಡೆ ಉತ್ತರ ನೀಡುವಂತೆ ತಿಳಿಸಲಾಗಿದೆ. ಹೀಗಾಗಿ ನಾನು ಉತ್ತರವನ್ನು ನೀಡ್ತೇನೆ, ಮುಂದಿನ ನಿರ್ಧಾರವನ್ನು ಆಮೇಲೆ ಮಾಡ್ತೇನೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.